ಗಣಪತಿ ದೇವಾಲಯದ ಜಾಗ ಮುಸ್ಲಿಂ ಮಹಿಳೆಗೆ ವರ್ಗಾವಣೆ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದ ಹಾಗೆ ಎಚ್ಚೆತ್ತ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಪಿಡಿಒ. ಇದು ಫ್ರೀಡಂ ಟಿವಿಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಗಣಪತಿ ದೇವಾಲಯದ ಜಾಗ ಮುಸ್ಲಿಂ ಮಹಿಳೆಗೆ ವರ್ಗಾವಣೆ ಪ್ರಕರಣ ಸುದ್ದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಎಚ್ಚೆತ್ತ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಪಿಡಿಒ. ಅಕ್ಕಿರಾಂಪುರ ಪಿಡಿಒ ರವಿಕುಮಾರ್ನಿಂದ ಶರೀಫ್ ಉನ್ನಿಸಾಗೆ ನೋಟಿಸ್ ಇಶ್ಯೂ ಆಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ. 2 ದಿನಗಳ ಹಿಂದೆ ಸುದ್ದಿ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಪಿಡಿಒ ನೋಟಿಸ್ ಜಾರಿ. ಅಕ್ರಮವಾಗಿ ದಾಖಲೆ ಸೃಷ್ಟಿ, ಭೂಮಿ ಕಬಳಿಸಲು ಯತ್ನಿಸಿದ್ದ ಮಹಿಳೆ ಜೊತೆ ಬಿಲ್ ಕಲೆಕ್ಟರ್ ಆಂಜಿನಪ್ಪ ಹಿಂದಿನ ಪಿಡಿಒ ಅಧ್ಯಕ್ಷರು ಕೈ ಜೋಡಿಸಿರೋ ಶಂಕೆ. ಸದ್ಯ ಖಾತೆ ರದ್ದುಪಡಿಸುವಂತೆ ಮನವಿ ಮಾಡಿಕೊಂಡಿರುವ ಗ್ರಾಮಸ್ಥರು ಫ್ರೀಡಂ ಟಿವಿಗೆ ಅಥವಾ ಫ್ರೀಡಂ ಟಿವಿ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಾವೊಂದು ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಈ ತರಹದ ಒಂದು ದೇವಸ್ಥಾನದ ಜಾಗ, ಈ ತರಹದ ಒಂದು ಮಹಿಳೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಭೂಮಿ ಕಬಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಫ್ರೀಡಂ ಟಿವಿ ಗಟ್ಟಿ ಧ್ವನಿಯಲ್ಲೊಂದು ಸುದ್ದಿ ಬ್ರೇಕ್ ಮಾಡುತ್ತೆ. ಬ್ರೇಕ್ ಆದ ಕೆಲವೇ ಕ್ಷಣಗಳಲ್ಲಿ ಆ ಸುದ್ದಿಗೆ ಜಯ ಸಿಗುತ್ತೆ. ಆ ಮಹಿಳೆಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದು ಅಕ್ಕಿರಾಂಪುರ. ಇಲ್ಲಿ ಖರೀದಿ ಮಾಡಿರ್ತಕ್ಕಂತಹ ಆ ಮಹಿಳೆಗಿಂತ ಆ ಮಹಿಳೆಗೆ ಖರೀದಿ ಆಗಲು ಸಹಾಯ ಮಾಡಿದಂತಹ ಅಷ್ಟೂ ವ್ಯಕ್ತಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಸುದ್ದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅದಕ್ಕೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಆ ಮಹಿಳೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಗಣಪತಿ ದೇವಾಲಯದ ಜಾಗ ಮುಸ್ಲಿಂ ಮಹಿಳೆಗೆ ವರ್ಗಾವಣೆ ಪ್ರಕರಣ ಸುದ್ದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಎಚ್ಚೆತ್ತ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯ ಪಿಡಿಒ. ಅಕ್ಕಿರಾಂಪುರ ಪಿಡಿಒ ರವಿಕುಮಾರ್ನಿಂದ ಶರೀಫ್ ಉನ್ನಿಸಾಗೆ ನೋಟಿಸ್ ಜಾರಿ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ. ಅದು 2 ದಿನಗಳ ಹಿಂದೆ ಸುದ್ದಿ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಎಚ್ಚೆತ್ತ ಪಿಡಿಒ ನೋಟಿಸ್ ಜಾರಿ ಮಾಡಿದ್ದಾರೆ. ಅಕ್ರಮವಾಗಿ ದಾಖಲೆ ಸೃಷ್ಟಿ, ಭೂಮಿ ಕಬಳಿಸಲು ಪ್ರಯತ್ನ, ಮುಸ್ಲಿಂ ಮಹಿಳೆಗೆ ಈಗ ನೋಟಿಸ್ ಕೊಡಲಾಗಿರುವಂತಹದ್ದು. ಇನ್ನು ಮಹಿಳೆ ಜೊತೆ ಬಿಲ್ ಕಲೆಕ್ಟರ್ ಆಂಜಿನಪ್ಪ ಹಿಂದಿನ ಪಿಡಿಒ ಅಧ್ಯಕ್ಷರು ಕೈ ಜೋಡಿಸಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಖಾತೆ ರದ್ದುಪಡಿಸುವಂತೆ ಮನವಿ ಮಾಡಿಕೊಂಡಿರುವಂತಹ ಗ್ರಾಮಸ್ಥರು ಒಟ್ಟಾರೆ ಆ ಮನವಿಗೆ ಸ್ಪಂದಿಸಿ ಅದರ ವಿರುದ್ಧ ಕ್ರಮ ಆಗುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.